ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಗಾಜಾ ಮೇಲೆ ನಡೆಸ್ತಾ ಇರೋ ದಾಳಿಯನ್ನ ಸದ್ಯಕ್ಕೆ ನಿಲ್ಲಿಸುವ ಸೂಚನೆಗಳು ಕಾಣ್ತಾ ಇಲ್ಲ. ಈ ದಾಳಿಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಿರ್ಧಾರದ ವಿರುದ್ಧ ಅಮೆರಿಕ ತನ್ನ ವೀಟೋ ಬಳಸಿದೆ ಮತ್ತು ಯುದ್ಧ ನಿಲ್ಲಿಸಬೇಕು ಅಂತ ಒತ್ತಾಯ ಮಾಡುವವರ ಬಾಯ್ಮುಚ್ಚಿಸಿದೆ. ಈ ಮಧ್ಯೆ ಇಸ್ರೇಲ್ ತಗೊಳ್ತಾ ಇರುವ ಅದೊಂದು ನಿರ್ಣಯ ಇಡೀ ಜಗತ್ತಿನ ಎಲ್ಲ ಮುಸ್ಲಿಂ ದೇಶಗಳು ಇಸ್ರೇಲ್ ವಿರುದ್ಧ ಕೆರಳೋದಕ್ಕೆ ಕಾರಣವಾಗಬಹುದು. ಇಸ್ರೇಲ್ ತಗೊಳ್ಳೋದಕ್ಕೆ ಹೋಗ್ತಾ ಇರುವ ನಿರ್ಣಯ ಇಸ್ರೇಲ್ ವಿರುದ್ಧದ ಹಮಾಸ್ ಯುದ್ಧದಲ್ಲಿ ಹಮಾಸ್ನ ಬಲ ಮತ್ತು ಬೆಂಬಲ ಹೆಚ್ಚಾಗೋದಕ್ಕೆ ಕಾರಣ ಆಗಬಹುದು ಅಂತ ಇಸ್ರೇಲಿ ಬೇಹುಗಾರಿಕಾ ಇಲಾಖೆಗಳು ಹೇಳ್ತಾ ಇವೆ. ಆದರೆ ನೆತನ್ಯಾಹು ಮಾತ್ರ ತಮ್ಮ ಈ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಸ್ರೇಲ್ ತಗೊಳ್ಳೋದಕ್ಕೆ ಹೋಗ್ತಾ ಇರೋ ಆ ಅತ್ಯಂತ ಡೇಂಜರಸ್ ನಿರ್ಧಾರವಾದ್ರೂ ಏನು, ಅದು ಹೇಗೆ ಇಸ್ಲಾಮಿಕ್ ದೇಶಗಳನ್ನ ಕೆರಳಿಸುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಗಾಜಾ ಪಟ್ಟಿಯ ಮೇಲೆ ಮಾಡ್ತಾ ಇರೋ ದಾಳಿ ತೀವ್ರ ಸ್ವರೂಪದಲ್ಲಿ ಮುಂದುವರಿತಾ ಇದೆ. ಅಲ್ಲಿ ಹಮಾಸ್ ವಿರುದ್ಧ ಇಸ್ರೇಲ್ ತೀವ್ರ ದಾಳಿ ಮಾಡಿದಾಗ, ಗಾಜಾದ ಮೇಲೆ ಬಾಂಬ್ ಸುರಿಸೋದಕ್ಕೆ ನಿಂತಾಗ ಇಸ್ರೇಲ್ ವಿರುದ್ಧ ಕಿಡಿಕಾರ್ತಾ ಇದ್ದ, ಇಸ್ರೇಲ್ ಮೇಲೆ ದಾಳಿ ಮಾಡಿಬಿಡ್ತೀವಿ ಅಂತೆಲ್ಲ ಅಬ್ಬರಿಸ್ತಾ ಇದ್ದ ಅರಬ್ ದೇಶಗಳು ಬರೀ ಮಾತಿನ ಬೆಂಬಲವನ್ನ ಮಾತ್ರ ಹಮಾಸ್ಗೆ ಕೊಟ್ಟಿದ್ದು ಬಿಟ್ರೆ ಅಲ್ಲಿ ಮತ್ತೇನು ಮಾಡೋದಕ್ಕೆ ಹೋದಂತಿಲ್ಲ. ಇನ್ನು ಇರಾನ್ ಮಾತ್ರ ಯಮನ್ನ ಹೌತಿಗಳ ಮೂಲಕ, ಲೆಬನಾನ್ನ ಹೆಜ್ಬುಲ್ಲಾಗಳ ಮೂಲಕ ಹಮಾಸ್ ಉಗ್ರರಿಗೆ ಬೇಕಾದ ನೆರವನ್ನ ಕೊಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು. ನೇರವಾಗಿ ಇರಾನ್ ಕೂಡ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ನಿಲ್ಲುವ ಸಾಹಸವನ್ನು ಮಾಡಲಿಲ್ಲ. ಇನ್ನು ಪಶ್ಚಿಮದ ದೇಶಗಳು ಯುದ್ಧ ನಿಲ್ಲಬೇಕು ಅಂತ ಇಸ್ರೇಲ್ಗೆ ಹೇಳ್ತಾ, ಮತ್ತೊಂದು ಕಡೆ ಇಸ್ರೇಲ್ಗೆ ಬೇಕಾದ ನೆರವನ್ನ ಕೂಡ ಕೊಡ್ತಾ ಹೋಗ್ತಾ ಇವೆ. ಮೊನ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಲ್ಜೀರಿಯಾ ಮಂಡಿಸಿದ್ದ ತುರ್ತು ಕದನ ವಿರಾಮ ನಿರ್ಣಯದ ಪರ 15 ಸದಸ್ಯ ದೇಶಗಳ ಪೈಕಿ 13 ದೇಶಗಳು ಮತ ಚಲಾಯಿಸಿದ್ವು. ಬ್ರಿಟನ್ ಮತದಾನದಿಂದ ದೂರ ಉಳಿದ್ರೆ ಅಮೆರಿಕ ತನ್ನ ವೀಟೋ ಬಳಸಿ ಆ ನಿರ್ಣಯ ಅಂಗೀಕಾರವಾಗದ ಹಾಗೆ ತಡೀತು. ಅಲ್ಲಿಗೆ ಇಸ್ರೇಲ್ ದಾಳಿಯನ್ನು ತಡೆಯುವ ನಿಟ್ಟಲ್ಲಿ ಭದ್ರತಾ ಮಂಡಳಿ ಕೂಡ ನಿಷ್ಕ್ರಿಯವಾಗಿ ಕುಳಿತುಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಸ್ರೇಲ್ ಒಂದು ದೊಡ್ಡ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಹೋಗ್ತಾ ಇದೆ. ಜೆರೂಸಲಂನಲ್ಲಿನ ಅಲ್ ಅಕ್ಸಾ ಮಸೀದಿಗೆ ರಂಜಾನ್ ಪ್ರಯುಕ್ತ ಬರೋ ಶ್ರದ್ಧಾಳುಗಳ ಪ್ರವೇಶಕ್ಕೊಂದಷ್ಟು ನಿರ್ಬಂಧಗಳನ್ನ ಹೇರುವ ನಿರ್ಣಯ ಅದು. ಇಸ್ರೇಲ್ ಹಾಗೇನಾದ್ರೂ ಮಾಡಿದ್ರೆ ಅದು ಜಗತ್ತಿನ ಇನ್ನುಳಿದ ಇಸ್ಲಾಮಿಕ್ ದೇಶಗಳು ಕೆರಳೋ ಹಾಗೆ ಮಾಡುತ್ತೆ. ಇಸ್ರೇಲ್ ವಿರುದ್ಧ ಈಗ ಸುಮ್ಮನಿರೋ ಅರಬ್ ದೇಶಗಳು ಹಾಗೂ ಇನ್ನಿತರ ಇಸ್ಲಾಮಿಕ್ ದೇಶಗಳು ಅಲ್ ಅಕ್ಸಾದ ಕಾರಣಕ್ಕೆ ಇಸ್ರೇಲ್ ವಿರುದ್ಧ ಸಿಡಿದೇಳುತ್ತವೆ ಮತ್ತು ಇದು ಮತಯುದ್ಧಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಅಂತ ಇಸ್ರೇಲಿ ಬೇಹುಗಾರಿಕಾ ಏಜೆನ್ಸಿಗಳು ಸರ್ಕಾರಕ್ಕೆ ಹೇಳ್ತಾ ಇವೆ. ಆದರೂ ಈ ಬಗ್ಗೆ ನಾವೊಂದು ನಿರ್ಣಯವನ್ನ ಕೈಗೊಳ್ತೀವಿ ಅಂತ ನೆತನ್ಯಾಹು ತಿಳಿಸಿದ್ದಾರೆ. ಆ ನಿರ್ಣಯ ಏನು ಅನ್ನೋದನ್ನ ಬಹಿರಂಗಗೊಳಿಸಿಲ್ಲ. ಗೆಳೆಯರೆ, ಅಲ್ ಅಕ್ಸಾ ಅನ್ನೋದು ಮುಸಲ್ಮಾನರ ಪಾಲಿಗೆ ಮಕ್ಕಾ ಮದೀನಾದ ನಂತರ 3ನೇ ಪವಿತ್ರ ಯಾತ್ರಾ ಸ್ಥಳ. ಸಾಮಾನ್ಯವಾಗಿ ರಂಜಾನ್ ಮಾಸ ಶುರುವಾಯಿತು ಅಂದ ಕೂಡಲೇ ಅಲ್ಲಿಗೆ ಪ್ಯಾಲೆಸ್ತೀನಿ ಮುಸ್ಲಿಮರು ಬರೋದು ಹೆಚ್ಚಾಗತ್ತೆ. ಹಾಗೆ ಬಂದವರು ಬರೀ ಪ್ರಾರ್ಥನೆಯನ್ನ ಮಾತ್ರ ಮಾಡಿ ಹೋಗೋದಿಲ್ಲ. ಅಲ್ಲಿಂದ ಇಸ್ರೇಲಿನ ಯಹೂದಿಗಳ ಮೇಲೆ ದಾಳಿಗಳನ್ನು ಮಾಡೋದು, ಕಲ್ಲು ತೂರಾಟ ಮಾಡೋದು, ಇಂಥ ಕೃತ್ಯಗಳಿಗೆ ಪ್ಯಾಲೆಸ್ತೀನಿ ಯುವಕರು ಮುಂದಾಗ್ತಾರೆ. ಅಲ್ಲಿ ಪೊಲೀಸರು ಟಿಯರ್ ಗ್ಯಾಸ್ ಪ್ರಯೋಗಿಸೋದು, ಲಾಠಿ ಚಾರ್ಜ್ ಮಾಡೋದು, ಕೆಲವೊಮ್ಮೆ ಗುಂಡು ಹಾರಿಸೋದು, ಇದೆಲ್ಲ ಕೂಡ ಪ್ರತಿ ರಂಜಾನ್ ಸಮಯದಲ್ಲೂ ಆಗ್ತಲೇ ಇರುತ್ತೆ. ಇನ್ನು ಈಗಂತೂ ಗಾಜಾದಲ್ಲಿ ವೆಸ್ಟ್ ಬ್ಯಾಂಕ್ ಅಲ್ಲಿ ಇಸ್ರೇಲಿ ಪಡೆಗಳು ಹಮಾಸ್ ಉಗ್ರರನ್ನ ಸದೆ ಬಡಿತಾ ಇವೆ. ಹೀಗಾಗಿ ಪ್ಯಾಲೆಸ್ತೀನಿಯರು ಸಹಜವಾಗಿ ಇಸ್ರೇಲ್ ವಿರುದ್ಧ ಸಿಟ್ಟುಕೊಂಡಿದ್ದಾರೆ. ಅವರು ರಂಜಾನ್ ಪ್ರಾರ್ಥನೆಯ ಸಂದರ್ಭವನ್ನ ಬಳಸಿಕೊಂಡು ಜೆರೂಸಲೆಂ ಅಲ್ಲಿ ದಾಳಿ ಮಾಡಿದ್ರೆ, ಹಿಂಸಾಚಾರವನ್ನ ಸೃಷ್ಟಿ ಮಾಡಿದ್ರೆ ಅಮಾಯಕರು ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬೇಕಾಗತ್ತೆ. ಹೀಗಾಗಿ ಅಹಿತಕರ ಘಟನೆಗಳನ್ನ ತಡೆಯೋದಿಕ್ಕೆ ಆ ಮಸೀದಿ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಬೇಕು ಅನ್ನೋದು ಇಸ್ರೇಲ್ನ ಅಭಿಮತ. ಈ ಬಾರಿಯ ರಂಜಾನ್ ತಿಂಗಳಲ್ಲಿ ವೃದ್ಧರು, ಒಂದಷ್ಟು ವಿಐಪಿಗಳು, ವಿವಿಐಪಿಗಳು, ವೆಸ್ಟ್ ಬ್ಯಾಂಕಿನ ಪ್ರತಿಷ್ಠಿತರು ಸೇರಿದ ಹಾಗೆ ಕೆಲವು ಮಂದಿಗೆ ಮಾತ್ರ ಅಲ್ ಅಕ್ಸಾ ಮಸೀದಿ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡೋದು, ಇನ್ನುಳಿದವರಲ್ಲಿಗೆ ಬಾರದ ಹಾಗೆ ನಿರ್ಬಂಧಗಳನ್ನ ವಿಧಿಸೋದು ಸದ್ಯಕ್ಕೆ ಇಸ್ರೇಲ್ ಮಾಡ್ತಾ ಇರೋ ಯೋಚನೆ. ಇನ್ನು ಈ ಅಲ್ ಅಕ್ಸಾ ಅನ್ನೋದು ಪ್ಯಾಲೆಸ್ತೀನಿ ಹೋರಾಟಗಾರರಿಗೆ ಕೂಡ ತುಂಬಾ ಪ್ರಿಯವಾದ ಸ್ಥಳ. ಹೀಗಾಗಿನೇ ಅಕ್ಟೋಬರ್ 7ರ ದಾಳಿಗೆ ಅವರಿಟ್ಟಿದ್ದ ಹೆಸರು ಆಪರೇಷನ್ ಅಲ್ ಅಕ್ಸಾ ಫ್ಲಡ್. ಇನ್ನು ಅಲ್ ಅಕ್ಸಾ ಮೇಲೆ ಇಸ್ರೇಲ್ ಸೇನೆ ಹಾಗೂ ಪೊಲೀಸರನ್ನ ನುಗ್ಗಿಸ್ತು ಅನ್ನೋ ಕಾರಣಕ್ಕೇನೆ ನಾವು ಈ ದಾಳಿಯನ್ನ ಮಾಡಿದ್ವಿ ಅಂತ ಹಮಾಸ್ ಹೇಳಿಕೊಂಡಿತ್ತು. ಇದರ ಅರ್ಥ ಅಲ್ ಅಕ್ಸಾ ಅನ್ನೋದು ಹಮಾಸ್ ಉಗ್ರರಿಗೆ, ಪ್ಯಾಲೆಸ್ತೀನಿಯರಿಗೆ ತುಂಬಾನೇ ಪವಿತ್ರ ಮತ್ತು ತುಂಬಾನೇ ಮುಖ್ಯವಾದದ್ದು ಅಂತ. ಇನ್ನು ಇದು ಪ್ಯಾಲೆಸ್ತೀನಿ ಹಾಗೂ ಜಗತ್ತಿನ ಇನ್ನಿತರ ಮುಸ್ಲಿಂ ದೇಶಗಳಿಗೆ ಮಾತ್ರ ಪವಿತ್ರ ಸ್ಥಳನಾ?
ಗೆಳೆಯರೆ, ನೀವು ಇಸ್ರೇಲ್ ಮ್ಯಾಪ್ ಅನ್ನು ನೋಡಿದಿರಿ ಅಲ್ವಾ? ಇದು ಇಸ್ರೇಲ್. ಪಶ್ಚಿಮಕ್ಕೆ ಮೆಡಿಟರೇನಿಯನ್ ಸಮುದ್ರ, ಪೂರ್ವಕ್ಕೆ ಜೋರ್ಡಾನ್ ನದಿ, ಈ ನಡುವಿನ ಭೂಪ್ರದೇಶವನ್ನ ಇಸ್ರೇಲ್ ಅಂತ ಕರೀತಾರೆ. ಇಲ್ಲಿ ಒಂದು ಕಾಲಕ್ಕೆ ಯಹೂದಿಗಳಿದ್ರು. ಅವರನ್ನ ಕ್ರಸೇಡ್ಗಳ ಮೂಲಕ ಅಲ್ಲಿಂದ ಓಡಿಸಲಾಯಿತು. ಅಲ್ಲಿ ಕ್ರೈಸ್ತರ ಸಂಖ್ಯೆ ಹೆಚ್ಚಾಯಿತು. ಆನಂತರ ಇಸ್ಲಾಂ ಹುಟ್ಟುತ್ತಲ್ಲ, ಆ ಸಂದರ್ಭದಲ್ಲಿ ಇಲ್ಲಿಗೆ ಮುಸಲ್ಮಾನರು ಬಂದರು. ಇದು ಆಟೋಮನ್ ಟರ್ಕರ ಆಳ್ವಿಕೆಗೆ ಒಳಪಟ್ಟ ಪ್ರದೇಶ ಆಗಿತ್ತು. ಮುಂದೆ ಮೊದಲ ವಿಶ್ವ ಯುದ್ಧದಲ್ಲಿ ಆಟೋಮನ್ನರಿಗೆ ಸೋಲಾಯಿತು. ಈ ಭೂಪ್ರದೇಶ ಬ್ರಿಟಿಷ್ ಪಡೆಗಳ ವಶ ಆಯಿತು. ಆ ನಂತರ ಇಲ್ಲಿಗೆ ಯಹೂದಿಗಳು ಬರೋದಕ್ಕೆ ಶುರು ಮಾಡಿದ್ರು. ತಮ್ಮ ದೇಶಕ್ಕೆ ಸಾವಿರಾರು ವರ್ಷಗಳ ನಂತರ ಬಂದ ಯಹೂದಿಗಳು ಇಲ್ಲಿನ ಅರಬರಿಗೆ ಹಣ ಕೊಟ್ಟು ಜಮೀನನ್ನ ಖರೀದಿ ಮಾಡ್ತಾ ಹೋದ್ರು. ನಿಧಾನವಾಗಿ ಇಲ್ಲಿಗೆ ಬರುವ ಯಹೂದಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಆ ನಂತರ ಪಶ್ಚಿಮದ ದೇಶಗಳು ಎರಡನೇ ವಿಶ್ವ ಯುದ್ಧದ ನಂತರ ಯಹೂದಿಗಳಿಗಾಗಿ ಇಲ್ಲೊಂದು ದೇಶವನ್ನ ಮಾಡಿಕೊಡೋ ನಿರ್ಧಾರಕ್ಕೆ ಬಂದ್ರು. ಈ ಭೂಪ್ರದೇಶವನ್ನ ಎರಡು ಭಾಗ ಮಾಡಿ ಒಂದನ್ನ ಪ್ಯಾಲೆಸ್ತೀನಿ ಮುಸಲ್ಮಾನರಿಗೆ, ಇನ್ನೊಂದನ್ನ ಯಹೂದಿಗಳಿಗೆ ಹಂಚಿಕೆ ಮಾಡೋ ನಿರ್ಧಾರಕ್ಕೆ ಬರಲಾಯಿತು. ಆದ್ರೆ ಇದಕ್ಕೆ ಪ್ಯಾಲೆಸ್ತೀನಿಯರು ಒಪ್ಪಲಿಲ್ಲ. ಜೋರ್ಡಾನ್ ನದಿಯಿಂದ ಮೆಡಿಟರೇನಿಯನ್ ನಡುವಿನ ಎಲ್ಲ ಭೂಪ್ರದೇಶವು ನಮಗೆ ಸೇರಬೇಕು, ಈ ಯಹೂದಿಗಳಿಂದ ಹೊರಟು ಹೋಗಬೇಕು ಅಂತ ಪ್ಯಾಲೆಸ್ತೀನಿ ಮುಸಲ್ಮಾನರು ಮತ್ತು ಅಕ್ಕಪಕ್ಕದ ದೇಶಗಳ ಅರಬ್ಬರು ಪಟ್ಟು ಹಿಡಿದು ಕೂತರು. ಅಲ್ಲಿ ಯಹೂದಿಗಳನ್ನ ಓಡಿಸೋದಕ್ಕೆ ಸಾಕಷ್ಟು ಯುದ್ಧಗಳು ನಡೆದವು. ಅಕ್ಕಪಕ್ಕದ ಅರಬ್ ದೇಶಗಳ ಜೊತೆಗೆ ಈಜಿಪ್ಟ್ ಜೊತೆಗೆ ಇಸ್ರೇಲ್ ಸಾಕಷ್ಟು ಯುದ್ಧಗಳನ್ನು ಮಾಡಬೇಕಾಗಿ ಬಂತು. ಆದ್ರೆ ಯಹೂದಿಗಳಲ್ಲಿ ಎಲ್ಲೂ ಸೋಲಿಲ್ಲ. ಈ ಮಧ್ಯೆ ಅಲ್ಲಿ ಇನ್ನೂ ಒಂದು ಕೆಲಸ ಆಯಿತು. ಈ ಜೆರೂಸಲೆಂ ಇದೆಯಲ್ಲ, ಇದನ್ನ ಅಂತಾರಾಷ್ಟ್ರೀಯ ನಗರವನ್ನಾಗಿ ಮಾಡಿ ಇಲ್ಲಿ ವಿಶ್ವಸಂಸ್ಥೆಯ ಆಡಳಿತ ಇರೋ ಹಾಗೆ ಮಾಡಬೇಕು ಅಂತ ಅಮೆರಿಕ ಸೇರಿದ ಹಾಗೆ ಪಶ್ಚಿಮದ ದೇಶಗಳು ಬಯಸಿದ್ವು. ಆದ್ರೆ ಅಂತಾರಾಷ್ಟ್ರೀಯ ನಗರ ಮಾಡೋದಕ್ಕೆ, ಅಂತಾರಾಷ್ಟ್ರೀಯ ಸಮುದಾಯದ ಕೈಗೆ ಈ ಜೆರೂಸಲೆಂ ಅನ್ನ ಕೊಡೋದಕ್ಕೆ ಅರಬ್ ಜಗತ್ತು ಒಪ್ಪಲಿಲ್ಲ. ಹೀಗಾಗಿ ಅಲ್ ಅಕ್ಸಾ ಅನ್ನೋದು ಜೋರ್ಡಾನ್ನ ಅಧೀನದಲ್ಲಿರಬೇಕು ಅನ್ನೋ ಒಪ್ಪಂದ ಆಯಿತು. ಆದ್ರೆ ಇಸ್ರೇಲ್ ಅರಬ್ ಯುದ್ಧದ ಸಂದರ್ಭದಲ್ಲಿ ಜೋರ್ಡಾನ್ ಅನ್ನ ಸೋಲಿಸಿ ಜೆರೂಸಲೆಂ ಹಾಗೂ ಅಲ್ ಅಕ್ಸಾ ಮೇಲಿನ ಹಿಡಿತವನ್ನ ತನ್ನ ಕೈಗೆ ತಗೊಳ್ತು. ಗೆಳೆಯರೆ, ಜೆರೂಸಲೆಂ ಅನ್ನೋದು ನಿಜಕ್ಕೂ ಒಂದು ವಿಚಿತ್ರವಾದ ನಗರ. 3 ಅಬ್ರಹಾಮಿಕ್ ಮತಗಳು ಈ ಜೆರೂಸಲೆಂ ಅನ್ನ ಪವಿತ್ರ ಭೂಮಿ ಅಂತಲೇ ಭಾವಿಸುತ್ತವೆ. ಇಲ್ಲೊಂದು ಕಾಲಕ್ಕೆ ಯಹೂದಿಗಳ ಪವಿತ್ರ ದೇವಾಲಯ ಆಯಿತು. ಅದನ್ನು ಕ್ರಿಸ್ತ ಹುಟ್ಟೋದಿಕ್ಕೂ 1000 ವರ್ಷಗಳ ಹಿಂದೆ ಸಲೋಮನ್ ಅನ್ನೋ ರಾಜ ನಿರ್ಮಾಣ ಮಾಡಿಸಿದ್ದ. ಅದು ಕಾಲಕ್ರಮೇಣ ನಾಶ ಆಯಿತು. ಆನಂತರ ಅಲ್ಲಿ ಇನ್ನೂ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಬ್ಯಾಬಿಲೋನಿಯನ್ ನಾಗರಿಕತೆಯ ಕಾಲದಲ್ಲಿ ಅದನ್ನು ಕೂಡ ನಾಶ ಮಾಡಲಾಯಿತು. ಆನಂತರ ರೋಮನ್ನರಲ್ಲಿಗೆ ಬಂದರು. ಅವರು ಬಂದ ಮೇಲೆ ಇಲ್ಲಿ ಕ್ರೈಸ್ತರ ಆಡಳಿತ ಶುರುವಾಯಿತು. ಯಹೂದಿಗಳ ಸಂಖ್ಯೆ ತುಂಬಾನೇ ಕಡಿಮೆ ಆಗ್ತಾ ಹೋಯಿತು. ಇಲ್ಲಿ ಸಲೋಮನ್ ದೇವಾಲಯವನ್ನ ನಿರ್ಮಾಣ ಮಾಡಿದ್ದ ಅನ್ನೋ ಕಾರಣಕ್ಕೆ ಇದು ಯಹೂದಿಗಳಿಗೆ ಪವಿತ್ರ ಸ್ಥಳ. ಅಷ್ಟೇ ಅಲ್ಲ, ಯಹೂದಿಗಳು, ಕ್ರೈಸ್ತರು ಹಾಗೂ ಇಸ್ಲಾಂ 3 ಮತಗಳಲ್ಲಿನ ಜನರ ಸಾಕಷ್ಟು ನಂಬಿಕೆಗಳು, ಆಚರಣೆಗಳು ಹೆಚ್ಚು ಕಡಿಮೆ ಒಂದೇ ತರ ಇರುತ್ತವೆ. 3 ಮತಗಳು ಮೊದಲ ಮಾನವ ಅಂತ ಒಪ್ಪೋದು ಆಡಮ್ನನ್ನ. ಇನ್ನು ದೇವರು ಅಲ್ ಅಕ್ಸಾ ಮಸೀದಿ ಇದೆಯಲ್ಲ, ಟೆಂಪಲ್ ಮೌಂಟ್, ಈ ಜಾಗದ ಮಣ್ಣನ್ನ ತಗೊಂಡು ಮೊದಲ ಮನುಷ್ಯನನ್ನ ನಿರ್ಮಾಣ ಮಾಡದ ಅಂತ ಯಹೂದಿಗಳು ನಂಬ್ತಾರೆ. ಹಾಗೆ ಅಬ್ರಹಾಂ ಅನ್ನೋ ಪ್ರವಾದಿ ತನ್ನ ಮಗ ಇಸಾಕ್ನನ್ನ ದೇವರ ಆದೇಶದಂತೆ ಬಲಿ ಕೊಡೋದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದ. ಆದ್ರೆ ಅವನನ್ನ ಬಲಿ ಕೊಡಬೇಕು ಅಂದ್ಕೊಳ್ಳೋ ಸಮಯಕ್ಕೆ ಒಂದು ಟಗರ್ ಅಲ್ಲಿಗೆ ನುಗ್ಗಿ ಬಂತು. ಅಬ್ರಹಾಂ ಬೀಸಿದ ಕತ್ತಿಗೆ ಟಗರ್ ಬಲಿ ಆಯಿತು. ಇಸಾಕ್ ಬದುಕುಳಿದ. ಆ ಮೂಲಕ ಅಬ್ರಹಾಂನನ್ನ ದೇವರು ಪರೀಕ್ಷೆ ಮಾಡಿದ್ದು ಇಲ್ಲೇ ಅಂತ ಯಹೂದಿಗಳು ನಂಬ್ತಾರೆ. ಈ ಕಥೆ 3 ಮತಗಳಲ್ಲೂ ಇದೆ. ಇನ್ನು ಕ್ರೈಸ್ತರಿಗೆ ಕೂಡ ಈ ಟೆಂಪಲ್ ಮೌಂಟ್ ಅಂದ್ರೆ ಅಲ್ ಅಕ್ಸಾ ಮಸೀದಿ ಇರೋ ಜಾಗ ಪವಿತ್ರ ಅಂತ ಅನ್ನಿಸ್ಕೊಳುತ್ತೆ. ಯಾಕೆಂದ್ರೆ ಅವರ ಪ್ರಕಾರ ಯೇಸು ಕ್ರಿಸ್ತ ತನ್ನ ಮೊದಲ ಸಂದೇಶವನ್ನು ಕೊಟ್ಟಿದ್ದು ಇದೇ ಜಾಗದಲ್ಲಿ. ಅಷ್ಟೇ ಅಲ್ಲ, ಯೇಸುವನ್ನ ಶಿಲುಬೆಗೇರಿಸಿದ್ದು ಕೂಡ ಇದೇ ಜಾಗದಲ್ಲಿ ಅನ್ನೋದು ಅವರ ನಂಬಿಕೆ. ಹೀಗಾಗಿ ಇದು ಕ್ರೈಸ್ತರಿಗೆ ಅತ್ಯಂತ ಪವಿತ್ರ ಸ್ಥಳ. ಇನ್ನು ಮುಸಲ್ಮಾನರಿಗೆ ಇದು ಅತಿ ಪವಿತ್ರ. ಮೊಹಮ್ಮದ್ ಪೈಗಂಬರ್ ದೇವರ ಜೊತೆ ಮಾತುಕತೆ ನಡೆಸೋದಕ್ಕೆ ಸ್ವರ್ಗಕ್ಕೆ ಹೋಗಿದ್ದು ಇಲ್ಲಿಂದಲೇ ಅನ್ನೋ ನಂಬಿಕೆ ಅವರಲ್ಲಿದೆ. ಅಷ್ಟೇ ಅಲ್ಲ, ಸ್ವರ್ಗದಿಂದ ಹಿಂತಿರುಗಿ ಬರುವಾಗ ಪೈಗಂಬರ್ ಕುಳಿತಿದ್ದ ಕುದುರೆ ಲ್ಯಾಂಡ್ ಆಗಿದ್ದು ಇದೇ ಟೆಂಪಲ್ ಮೌಂಟ್ ಮೇಲೆ. ಹೀಗಾಗಿ ಇದು ಮುಸಲ್ಮಾನರಿಗೂ ಪವಿತ್ರ ಪ್ರದೇಶ. ಈಗ ಅಲ್ಲಿ ಅಲ್ ಅಕ್ಸಾ ಅನ್ನೋ ಮಸೀದಿ ಇದೆ. ಆಟೋಮನ್ನರು ಕಟ್ಟಿಸಿದ ಮಸೀದಿ ಇದು. ಈ ಟೆಂಪಲ್ ಮೌಂಟ್ನ ಹೊರಗೋಡೆಯನ್ನ ವೆಸ್ಟ್ ವಾಲ್ ಅಂತ ಕರೀತಾರೆ. ಅಲ್ಲಿ ಯಹೂದಿಗಳು ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಈ ಮಸೀದಿ ಕಾಂಪ್ಲೆಕ್ಸ್ ಒಟ್ಟು 37 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಇದು ಇಸ್ರೇಲ್ ರಚನೆಯಾದ ದಿನದಿಂದಲೂ ಪ್ರತಿ ವರ್ಷ ಗಲಭೆಗಳ ಸೃಷ್ಟಿಗೆ ಕಾರಣವಾಗ್ತಲೇ ಇದೆ. ಇನ್ನು ಈಗ ರಂಜಾನ್ ಮಾರ್ಚ್ ತಿಂಗಳಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅಲ್ ಅಕ್ಸಾ ಮಸೀದಿಗೆ ಜನರನ್ನ ಬಿಟ್ರೆ ಅವರಲ್ಲಿಂದ ಇಸ್ರೇಲ್ ಮೇಲೆ ದಾಳಿ ಮಾಡೋ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಅಲ್ಲಿ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿ ಬಿಡಬೇಕು ಅನ್ನೋದು ಇಸ್ರೇಲ್ನ ಯೋಚನೆ. ಆದರೆ ರಂಜಾನ್ ಅನ್ನೋದು ಮುಸ್ಲಿಮರಿಗೆ ಪವಿತ್ರ ಹಬ್ಬ. ಆ ಕಾಲದಲ್ಲಿ ರಾಕ್ಷಸ ಶಕ್ತಿಗಳು ಸತ್ತು ಕೇವಲ ದೈವಿ ಶಕ್ತಿಗಳು ಮಾತ್ರ ಇರುತ್ತವೆ. ಈ ಸಂದರ್ಭದಲ್ಲಿ ಜನ್ನತ್ನ ಬಾಗಿಲು ತೆರೆಕೊಂಡಿರುತ್ತೆ, ಜಹನ್ನಂನ ಗೇಟುಗಳು ಕ್ಲೋಸ್ ಆಗಿರುತ್ತವೆ ಅಂತ ಮುಸಲ್ಮಾನರು ನಂಬ್ತಾರೆ. ತಮ್ಮ ಎಲ್ಲ ಪಾಪಗಳನ್ನು ತೊಳೆದು ಬಿಡುವಂತ ದೇವರನ್ನ ಪ್ರಾರ್ಥಿಸಿ 1 ತಿಂಗಳೆಲ್ಲ ಉಪವಾಸವನ್ನು ಮಾಡ್ತಾರೆ. ಇದು ಅವರಿಗೆ ಪವಿತ್ರ ಹಬ್ಬ ಮತ್ತು ಪವಿತ್ರ ಮಾಸ ಕೂಡ.
ಇದೇ ಸಂದರ್ಭವನ್ನು ಬಳಸಿಕೊಂಡು ಪ್ಯಾಲೆಸ್ತೀನಿಯರು ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅನ್ನೋ ಕಾರಣಕ್ಕೆ ರಂಜಾನ್ ತಿಂಗಳಲ್ಲಿ ಪ್ಯಾಲೆಸ್ತೀನಿಯರಿಗೆ ಮಸೀದಿ ಪ್ರವೇಶವನ್ನ ಕೊಡೋದು ಬೇಡ ಅಂತ ಇಸ್ರೇಲ್ ಯೋಚಿಸ್ತಾ ಇದೆ. ಯುವಕರನ್ನ ಮಸೀದಿಗೆ ಬಿಡೋದು ಬೇಡ, ಕೇವಲ ವಯಸ್ಸಾದವರು, ಹೆಣ್ಣು ಮಕ್ಕಳು, ಮಕ್ಕಳಿಗೆ ಮಾತ್ರ ಪ್ರವೇಶ ಕೊಡೋಣ ಅನ್ನೋದು ಇಸ್ರೇಲ್ನ ಯೋಚನೆ. ಇದಕ್ಕೆ ಪ್ಯಾಲೆಸ್ತೀನಿಯರು ಒಪ್ಪುತ್ತಾರಾ? ಇದು ಸಾಧ್ಯವಾಗದೇ ಇದ್ರೆ ಅಲ್ ಅಕ್ಸಾದ ಕಾರಣಕ್ಕೆ ಇಸ್ರೇಲ್ ಜಾಗತಿಕ ಮುಸ್ಲಿಂ ದೇಶಗಳ ವಿರೋಧವನ್ನು ಕೂಡ ಕಟ್ಕೋಬೇಕಾಗತ್ತೆ. ಹಾಗೇನಾದ್ರೂ ಆದ್ರೆ ಇಸ್ರೇಲ್ ಮೇಲೆ ಅಕ್ಕಪಕ್ಕದ ಜೋರ್ಡಾನ್, ಈಜಿಪ್ಟ್, ಅರಬ್ ದೇಶಗಳು ಕೂಡ ಸಿಟ್ಟಾಗುವ ಸಾಧ್ಯತೆ ಇರುತ್ತೆ. ಇದನ್ನ ಹೇಗೆ ಇಸ್ರೇಲಿಗಳು ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಇಸ್ರೇಲ್ ಅಲ್ ಅಕ್ಸಾ ಬಗ್ಗೆ ತಗೊಳ್ತಾ ಇರೋ ಕಠಿಣ ನಿರ್ಧಾರ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.